ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ನಮ್ಮ ಅಣ್ಣ ಇವತ್ತು ನನಗೆ ಸಬ್ಬಕ್ಕಿ ಪಾಯಸ ಕೊಟ್ಟು ಕಳಿಸಿದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ತುಂಬ ಚೆನ್ನಾಗಿದೆ ಸಬ್ಬಕ್ಕಿ ಪಾಯಸ. ನಮ್ಮಮ್ಮ ನನ್ನ ಮಗಳು ಎಲ್ಲ ತಿಂದರು. ಫೈನಲ್ ನನಗಂತ ಇಟ್ಟಿದ್ದಾರೆ. ಈಗ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂತಂದರೆ, ನಾನು ಲಾಸ್ಟ್ ಟೈಮ್ ನಿಮ್ಗೊಂದು ವಿಡಿಯೋ ಹಾಕಿದ್ದೆ. ಗೌರಿ ಹಬ್ಬದಲ್ಲಿ ನನಗೊಬ್ಬರು ಜಾಕೆಟ್ ಪೀಸ್ ಕೊಟ್ಟರು ಕರ್ದಿ ಅಂತ ಹೇಳ್ಬಿಟ್ಟು. ಆ ಅಣ್ಣನ ಮನೆಯಿಂದ ಕೊಟ್ಟು ಕಳಿಸಿದ್ದಾರೆ. ಪಾಯಸ, ಸ್ವೀಟು, ಪಲ್ಯ ಇದೆಲ್ಲ ಕೊಟ್ಟು ಕಳಿಸಿದ್ದಾರೆ. ಕೆಲವು ಸಂಬಂಧಗಳಿದಾವೆ. ನೀವು ತಪ್ಪು ತಿಳ್ಕೊಬಿಡ್ರಿ, ಅಣ್ಣ ಅಂದ ತಕ್ಷಣ ಒಡ ಹುಟ್ಟಿದ್ದವನು ಅಣ್ಣ ಅಂತ ತಿಳ್ಕೊಂಬಿಡ್ರಿ. ಬಟ್ ಒಡ ಹುಟ್ಟಿದ್ದನ ಅಣ್ಣ ಅಲ್ಲ, ಕೊಟ್ಟು ಕಳ್ಸಿರೋದು. ಒಡ ಹುಟ್ಟಿದ ಅಣ್ಣನಿಗೆ ನಾನು ನೋಡಿದ್ರೇ ಹಂಗೆ ರಾಕ್ಷಸರ ಥರ ಎಗ್ರು ಬೀಳ್ತಾನೆ ನಾನು ನೋಡಿದ ತಕ್ಷಣ. ಬಟ್ ಅವನಲ್ಲ ಕೊಟ್ಟು ಕಳ್ಸಿರೋದು. ಇದು ನನಗೆ ಕುಮಾರಣ್ಣ ಅಂತ ಅವ್ರ ಹೆಸರು. ನಮ್ಮನೆ ಪಕ್ಕದ ಬೀದಿಯಲ್ಲಿದ್ದಾರೆ. ಆ ಅಣ್ಣ ಕೊಟ್ಟು ಕಳ್ಸಿರೋದು. ಜೊತೆಲಿ ಹುಟ್ಟಿದ್ರೆ ಮಾತ್ರನೇ ಅಣ್ಣ ತಂಗಿ ಸಂಬಂಧ ಅಲ್ಲ. ಮನಸ್ಸಿನ ಭಾವನೆಯಿಂದ ನಾವು ಯಾರಿಗೆ ಅಣ್ಣ ಅಂತ ಕರಿತೀವೋ ಅವರು ಸಂಪೂರ್ಣವಾಗಿ ನಮಗೆ ಅಣ್ಣನೇ. ಅದು ಕೆಲವ್ರು ತಿಳ್ಕೊಂಡ್ರೆ ತುಂಬಾ ಒಳ್ಳೇದು. ಏನ್ ಮಾಡ್ತೀರಾ, ಎಲ್ಲ ಉಪಕಾರ ತಗೊಳೋ ತನಕ ತಗೊಂಡು ಲಾಸ್ಟಿಗೆ ತಿರುಗಿ ನೋಡ್ದೇನು ಹೋಗ್ತಾರೆ ಜನಗಳು ಈಗಿನ ಕಾಲದಲ್ಲಿ. ಬಟ್ ಇವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ. ಅಣ್ಣ ಹಿಂಗೆ ಹೋಗ್ತಾ ಬರ್ತಾ ಮನೆ ಬಾಗ್ಲಲ್ಲಿ ಫ್ರೆಂಡ್ ಆದವರು. ಈಗ ನನಗೆ ಊಟ ತಂದ್ಕೊಡೋ ರೇಂಜಿಗೆ ಒಂದು ನನ್ನ ಅವರ ಬಾಂಧವ್ಯ ಬೆಳೆದಿದೆ ಅಂದ್ರೆ, ಆ ಅಣ್ಣನಿಗೆ ತಂಗಿ ಅಂದ್ರೆ ಎಷ್ಟು ಪ್ರೀತಿ ಅಂತ ಇದರಲ್ಲಿ ಅರ್ಥ ಮಾಡ್ಕೊಳ್ಳಿ. ನನಗೂ ಒಬ್ಬ ಅಣ್ಣ ಇದ್ದಾನೆ. ಅಂಥವ್ರ ಬಗ್ಗೆ ಎಲ್ಲ ಹೇಳೋದೇ ಬೇಡ, ಅಂಥವ್ರದ್ದು ಅವಶ್ಯಕತೆನೂ ಇಲ್ಲ. ಒಳ್ಳೆ ಹಬ್ಬದ ದಿವಸ ಅವ್ರದ್ದೆಲ್ಲ ವಿಚಾರಗಳು ಮಾತಾಡೋದೇ ಬೇಡ ಅಲ್ವಾ. ಆಮೇಲೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದೆ. ನಮ್ಮ ಚಿಕ್ಕಮ್ಮ ದೇವ್ರ ಫೋಟೋ ಹತ್ರ ನಿಂತ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂತ ಏನೋ ಅವ್ರ ಮನ್ಸಲ್ಲಿ ಏನು ಬೇಡ್ಕೊಂಡ್ರೋ ಗೊತ್ತಿಲ್ಲ, ಬೇಡ್ಕೊಂಡಿದ ತಕ್ಷಣ ಆ ದೇವ್ರ ಪ್ರಸಾದ ಕೊಡ್ತಲ್ಲ. ಇವತ್ತು ಎಷ್ಟು ಖುಷಿ ಆಯ್ತು ಗೊತ್ತಾ ಅವರಿಗೆ ಹೇಳಕ್ಕಾಗದೇ ಇರೋಷ್ಟು ಖುಷಿ. ಇವತ್ತೇನೋ ಒಂದು ಸಕ್ಸಸ್ ವಿಷಯ ಆಗತ್ತೆ, ಅದಕ್ಕೆ ಅಮ್ಮ ಬಲಗಡೆಯಿಂದ ಹೂವು ಕೊಟ್ಬಿಟ್ಲು ಅನ್ಕೊಂಡು ಹೋದ್ರು. ಅವರು ನಮಗೆ ಎಷ್ಟು ಮಾಡಿದ್ದಾರೆ ಅಂದ್ರೆ, ನನಗೂ ನಮ್ಮ ಅಣ್ಣನಿಗೂ ಇವತ್ತು ನಾವು ಒಂದು ಲೆವೆಲಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ. ಏನೋ ಮನುಷ್ಯನ ಟೈಮ್ ಕೆಟ್ಟಿರ್ಬೋದು, ಹಾಗಂತ ನಾವು ಹೀಯಾಳ್ಸೋದು ತುಂಬಾ ತಪ್ಪಲ್ವಾ ಬೇರೆಯವ್ರ ಬಗ್ಗೆ. ಬೇರೆಯವರು ಅವ್ರನ್ನ ಬೇರೆಯವ್ರ ತರಾನೇ ನೋಡ್ತಾ ಇರೋದು. ಕೆಲವರು ಉಪಕಾರ ತಗೊಂಡವರು ಎಲ್ಲ ದುಡ್ಡು ಅಹಂಕಾರ ಇದೆ ಅಂತ ಹೇಳ್ಬಿಟ್ಟು ದೌಲತ್ ತೋರಿಸ್ತಾರೆ. ಈಗೇನು ಗೊತ್ತಿಲ್ದಿರೋರು ಮಳ್ಳಿಯರ್ ತರ ಫೋರ್ಸ್ ಕೊಡ್ತಾರೆ, ಪೋಸು. ಏನ್ ಮಾಡ್ತೀರಾ, ಅವ್ರ ನಿಯತ್ ತಕ್ಕನಂಗೆ ಕೆಲವು ಜನಗಳನ್ನ ಅವರು ಅಲ್ಲೇ ಇಟ್ಟಿದ್ದಾರೆ, ಎಲ್ಲಿಡ್ಬೇಕು ಅಲ್ಲಿ ಇಟ್ಟಿದ್ದಾರೆ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಹೇಳಕ್ ಆಗಲ್ಲ. ಅದು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದ್ರೂ ನಮ್ಮನ್ನೆಲ್ಲ ಒಂದು ಲೆವೆಲಲ್ಲಿ ಇಟ್ಟು ಸಾಕಿದ್ದಾರೆ, ನೋಡಿದ್ದಾರೆ. ಕೆಲವರೆಲ್ಲ ಮನೆಗೆ ಬಂದಾಗ ಏನು ಗೊತ್ತಿಲ್ದಿರೋ ಮಳ್ಳಿಯರ್ ತರ ಬರ್ತಾರೆ. ಆಮೇಲೆ ಅವ್ರ ಕಂತ್ರಿ ಬುದ್ಧಿಗಳನ್ನ ತೋರಿಸ್ಬಿಡ್ತಾರೆ. ಬರ್ಬೇಕಾದ್ರೆ ಹೆಂಗ್ ಬರ್ತಾರಂದ್ರೆ, ಒಂದೇ ಜೊತೆ ಬಟ್ಟೆಲ್ ಬಂದಿರ್ತಾರಪ್ಪ, ಕಿತ್ತೋಗಿರೋ ಮುಂಡೆವು ಒಂದು ಜೊತೆಲಿ ಬಟ್ಟೆಲ್ ಬಂದಿರ್ತಾರೆ. ಈಗ ನೋಡ್ಬೇಕು ಅವ್ರ ದೌಲತ್ತು, ಅವ್ರ ಗಾಂಚಲಿ, ಅವ್ರ ಅಹಂಕಾರ, ಅವ್ರ ದುಡ್ಡು, ಆಡಂಬರ, ಬಾ ಯಾವ ಫಿಲಮ್ ಆಕ್ಟ್ರೆಸ್ಗೂ ಕಮ್ಮಿ ಇಲ್ಲ. ಆ ರೇಂಜಲ್ಲಿ ಇದ್ದಾರೆ. ಆದ್ರೆ ನಮ್ಮ ಚಿಕ್ಕಮ್ಮ ಉಪಕಾರ ನಮ್ಮ ಚಿಕ್ಕಮ್ಮನ ಹತ್ರ ಮಾಡಿಸ್ಕೊಂಡವರು ಆ ರೇಂಜಿಗೆ ಅವ್ರ ಹತ್ರ ಅವರಿಂದ ಸಹಾಯ ತಗೊಂಡವ್ರು ಅವ್ರು ಆ ರೇಂಜಿಗೆ ಬೆಳೆದಿದ್ದಾರೆ. ಈಗ ಅವ್ರನ್ನ ತಿರುಗಿ ಸತ ನೋಡಲ್ಲ ಜನಗಳು. ಹೆಂಗಿದ್ದಾರೆ ಅಂದ್ರೆ, ಈ ತಿರ್ಕೆ ದೌಲತ್ತು, ಇದು ಏನು ಅಂತಾರಲ್ಲ, ಅಲ್ಪಂಗ ಐಶ್ವರ್ಯ ಸಿಕ್ಕಿದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರಂತೆ ಅಂತ, ಆ ಜಾತಿಗೆ ಸೇರ್ದವ್ ಮುಂಡೆವು. ಏನ್ ಮಾಡ್ತೀರಾ, ಅವ್ರ ಬುದ್ಧಿನೇ ಅಂತದು. ಬಟ್ ನಮ್ಮ ಚಿಕ್ಕಮ್ಮನ ಬುದ್ಧಿ ಇದೆಯಲ್ಲ, ಹಾಲಂತ ಮನ್ಸೊಳ್ದು. ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ತಾಳೆ, ಒಳ್ಳೇದನ್ನೇ ಬಯಸ್ತಾಳೆ. ನನಗೆ ನನ್ನ ಮಕ್ಕಳಿಗೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ನಾವೆಲ್ಲ ಮದ್ವೆ ಆದ್ಮೇಲೆ ಹೆಂಗೆಂಗೋ ಇದ್ವಿ. ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬಟ್ ಇದ್ರೊಳಗೆ ನಮ್ಮ ಅಣ್ಣನ ವಿಚಾರನೂ ಹೇಳ್ಬೇಕು. ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಬಂದ ಫಸ್ಟಿಗೆ ಸ್ಟಾರ್ಟಿಂಗ್ಗೆ, ಅವಾಗ ಹೆಂಡತಿ ಕರ್ಕೊಂಬಂದು ಎಲ್ಲಿ ಬಿಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಿದ್ದಿಲ್ಲ. ಅವಾಗ ನಮ್ಮ ಚಿಕ್ಕಮ್ಮನೆ ಅವ್ರಿಗೆ ದಾರಿ ತೋರಿಸಿ ಮನೇಲಿ ಇಟ್ಕೊಂಡು ಎಲ್ಲಾರ ಹತ್ರ ಬೈಸ್ಕೊಂಡು ಮಾಡಿ ಅವ್ರನ್ನ ಹೆಂಡ್ತಿನೂ ಮನೇಲಿ ಇಟ್ಕೊಂಡು ಸಾಕಿ ದೊಡ್ಡವ್ರ ಹತ್ರ ಮಾತಾಡಿ ಎಲ್ಲ ಕನ್ವಿನ್ಸ್ ಮಾಡಿ ಒಂದ್ ಲೆವೆಲಿಗೆ ತಂದು ಅವ್ರನ್ನ ಮದುವೆ ಮಾಡಿಸಿ ಎಲ್ಲ ಮಾಡಿದ್ರು. ಲಾಸ್ಟಿಗೆ ಕೊನೆಗೆ ಏನೋ ನೀನೇನ್ ಮಾಡಿದ್ಯಾ, ನೀನ್ ಮಾಡಿದಕ್ಕಿನ್ನ 10 ನಾವು ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟ ನಮ್ಮ ಅಣ್ಣ. ಕೊಟ್ಬಿಟ್ರೆ ಸಾಕಾ, ಒಂದೊಳ್ಳೆ ಪ್ರೀತಿ ವಿಶ್ವಾಸ ಇಡೋದ್ ಬೇಡವಾ? ಅದಕ್ಕೋಸ್ಕರನೇ ಹೇಳೋದು. ಅದಕ್ಕೆ ಹೇಳೋದು, ಸಂಬಂಧಿಕರು ಅಂತ ಹೇಳಿದ್ರೆ ಸುಮ್ನೆ ವೇಸ್ಟ್, ಯಾರು ಆಗಲ್ಲ. ಅವ್ರದ್ದು ಉಪಕಾರ, ನಮ್ಮಿಂದ ಏನ್ ಉಪಕಾರ ತಗೋಬೇಕೋ ಅವಾಗ 100 ಫೋನ್ ಬರುತ್ತೆ. ನಮ್ಮಿಂದ ಏನಾರ ಹೆಲ್ಪ್ ತಗೋಬೇಕು ಅಂದ್ರೆ 100 ಫೋನ್ಗಳು ಬರ್ತವೆ. ಉಪಕಾರ ತಗೊಂಡ್ಮೇಲೆ ಈಗ ಫೋನ್ ಮಾಡು, ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಈಗಿನ ಸಿಚುವೇಶನ್, ಈಗಿನ ಜನ, ಈಗಿನ ಸಂಬಂಧಿಕರು
ಮಾಡ್ತಾ ಇರೋದು. ಏನ್ ಮಾಡ್ತೀರಾ, ಕೆಲವ್ರು ಜನಗಳು ನಾನು ನೋಡಿ ಉರ್ಕಂತವ್ರೆ, ಅದು ಎಲ್ಲೆಲ್ಲಿಂದ ಉರಿತೈತೋ ಅವ್ರಿಗೆ ಗೊತ್ತಿಲ್ಲ. ಇನ್ನೂ ಉರ್ಕಂಡ್ಲಿ, ನಾವಂತೂ ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ ಭಗವಂತ ಒಬ್ಬ ಇದ್ದಾನೆ, ಕಾಪಾಡ್ತಾನೆ. ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ತಾಯಿ ಇದ್ದಾರೆ, ಆಮೇಲೆ ನನ್ನ ಮಕ್ಕಳಿದ್ದಾರೆ. ಆಮೇಲೆ ಇನ್ನೇನು ಹೇಳಕ್ಕಾಗತ್ತೆ ಅವ್ರ ಬಗ್ಗೆ ಎಲ್ಲ. ಹಬ್ಬದ ದಿವಸ ಒಳ್ಳೆ ಮಾತಾಡೋಣ ಅನ್ಕೊಂತೀನಿ. ಏನ್ ಮಾಡ್ತೀಯಾ, ಕೆಲವ್ರು ನನ್ನ ಬಾಯಿ ಕೆಣಕ್ತಾರೆ, ಏನ್ ಮಾಡಕ್ಕಾಗಲ್ಲ. ಇವ್ರ ಕಚಡ ಬುದ್ಧಿಗಳು ಹಿಂಗೆ. ಪಾಪ ನನ್ನ ತಾಯಿಗೆ ಹೇಳ್ಬಾರ್ದು, ನನ್ನ ತಾಯಿ ಮಗ ಸೊಸೆ ಅಂತ ಎಷ್ಟೆಲ್ಲ ಮಾಡಿದ್ರು ಗೊತ್ತಾ. ಆದ್ರೆ ಏನ್ ಮಾಡ್ತೀರಾ, ಅದು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಅವ್ರಿಗಿಲ್ಲ. ಅಂದ್ರೆ ನಾನು ಎಲ್ಲರಿಗೂ, ಹೆಣ್ಮಕ್ಳು ಗಂಡು ಮಕ್ಳಿಗೆ ಎಲ್ಲರಿಗೂ ಸೇರಿನೇ ಹೇಳೋದು ಈ ವಿಡಿಯೋದಲ್ಲಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ ಕೈಲಿ ಏನ್ ಕೊಡಕ್ ಆಗದೆ ಇದ್ರು ಪರವಾಗಿಲ್ಲ, ಒಂದ್ ಒಳ್ಳೆ ಪ್ರೀತಿ ಕೊಡಿ ತಾಯಿದಿರಿಗೆ, ಆಯ್ತಾ. ಗಂಡ್ ಮಕ್ಕಳಾದ್ರೂ ಅಷ್ಟೇ, ಹೆಣ್ಮಕ್ಳಾದ್ರೂ ಅಷ್ಟೇ. ಯಾರು ದುಡ್ಡಿಗೋಸ್ಕರ ತಾಯಿಗೆ ಪ್ರೀತಿ ಮಾಡಕ್ ಹೋಗ್ಬೇಡಿ, ದುಡ್ಡಿಗೋಸ್ಕರ ಪ್ರೀತಿ ಮಾಡಬೇಡಿ. ಅವ್ರಿಗೆ ಅಂತ ಒಂದು ಟೈಮ್ ಕೊಟ್ಬಿಟ್ಟು ಪ್ರೀತಿ ಮಾಡಿ. ಎಲ್ಲರೂ ಬಯಸೋದು ಅದೊಂದನ್ನೇ, ಅವ್ರ ಪ್ರೀತಿ, ಮಕ್ಕಳಿಂದ ಪ್ರೀತಿ ಒಂದನ್ನೇ ಬಯಸೋದು. ನಿಮ್ಮಿಂದ ಕೈಲಾದಷ್ಟು ಟೈಮ್ ಕೊಡಿ, ಪ್ರೀತಿ ಕೊಡಿ, ಬೇರೆ ಇನ್ನೇನು ಕೇಳಲ್ಲ ಎತ್ತ ತಾಯಿದಿರು. ನಮ್ಮಮ್ಮ ಎಲ್ಲ ಒಂದು ಟೈಮಲ್ಲಿ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂದ್ರೆ ಹೇಳ್ಬಾರ್ದು. ಬಟ್ ನಮ್ಮ ತಂದೆದು ಗೌರ್ಮೆಂಟ್ ಜಾಬ್ ಇದ್ರು ನಮ್ಮಮ್ಮ ಈಗಲೂ ಸಿಂಪಲ್ ಆಗೇ ಇರ್ತಾರೆ, ತುಂಬಾ ಆಡಂಬರ ಇಲ್ಲ. ಅವಾಗ ಹೆಂಗಿತ್ತು ಮಂಗಳಮ್ಮ, ಈಗಲೂ ಹಂಗೆ ಇದ್ದಾರೆ ನಮ್ಮಮ್ಮ. ಆ ತರ ನನ್ನಮ್ಮ. ಬಟ್ ತುಂಬಾ ಶ್ರಮಜೀವಿ ನಮ್ಮ ತಾಯಿ. ಅಂದ್ರೆ ನಮ್ಮ ಡ್ಯಾಡಿ ಗೌರ್ಮೆಂಟ್ ಕೆಲಸ ಅಂತ ಅಹಂಕಾರ ಪಟ್ಟಿಲ್ಲ. ಒಂದು ಏನೋ ಈ ಕೆಲವ್ರಿಗೆ ಏನು ಸ್ವಲ್ಪ ದುಡ್ಡು, ಒಂದೊಳ್ಳೆ ಲೆವೆಲ್ಲು ಬಂದ ತಕ್ಷಣನೇ ಕೆಲವ್ರು ಜನನ ಮರ್ತ್ಬಿಡ್ತಾರೆ. ಬಟ್ ನನ್ನ ತಾಯಿ ಹಂಗಲ್ಲ. ನನ್ನಮ್ಮ ಅವಾಗ ಹೆಂಗಿದ್ಲೋ ಇವಾಗ್ಲೂ ಹಂಗೆ ಇದ್ದಾಳೆ. ಅಂತ ಅಪ್ಪನ ಹತ್ರನೂ ಕಷ್ಟಪಟ್ಟು ದುಡ್ದಿ, ಆದ್ರೂ ನಮ್ಮಮ್ಮ ಮನೆ ಕೆಲ್ಸಕ್ಕೆ ಹೋಗ್ತಿದ್ರು ಗೊತ್ತಾ. ಅಂತ ನಮ್ಮಪ್ಪ ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ರು ನನ್ನ ತಾಯಿ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಅದು ಬಾಯಿ ಮಾತಲ್ಲಿ ಹೇಳ್ಬಾರ್ದು. ನನ್ನ ತಾಯಿ ಕಷ್ಟಪಟ್ಟಿರೋದು ನನಗಷ್ಟೇ ಗೊತ್ತು, ಹೆಂಗೆಲ್ಲ ಕಷ್ಟಪಟ್ಟಿದ್ರು ಅಂತ ಹೇಳ್ಬಿಟ್ಟು. ಅವ್ರು ಕಷ್ಟಪಟ್ಟಿರೋದಕ್ಕೆ ಇವತ್ತು ನನ್ನ ಜೊತೆಗೆ ಬಂದ್ಬಿಟ್ಟು ನಮ್ಮಮ್ಮ ಇವತ್ತು ರಾಣಿ ತರ ಇದ್ದಾಳೆ. ನಮ್ಮಮ್ಮನ ನಾನು ರಾಣಿ ತರ ನೋಡ್ಕೊಂತ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾರೆ, ದೇವರ ಆಶೀರ್ವಾದ. ನಮ್ಮಮ್ಮನಿಗೆ ಭಗವಂತ ಇನ್ನೂ 100 ವರ್ಷ ನಮ್ಮಮ್ಮನಿಗೆ ಇದೇ ತರನೇ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮಮ್ಮನ ದೇವ್ರು ಚೆನ್ನಾಗಿ ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ನಾನು ರಾಘವೇಂದ್ರ ರಾಯರು, ನಾನು ಪೂಜೆ ಮಾಡೋಂಥ ಆರಾಧ್ಯ ದೈವಗಳ ಹತ್ರ ನಾನು ಕೇಳ್ಕೊಳ್ಳೋದು ಇದೊಂದೇ, ತಾಯಿದಿರನ್ನ ಪೂಜಿಸಿ. ಇಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಕೆಲವು ಜನಗಳ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಇದೆ, ಅನ್ಯಾಯ ಮಾಡಿರೋರ ಬಗ್ಗೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಥ್ಯಾಂಕ್ ಯು.